ಸೇಂಟ್ ಪಾಲ್ಸ್ ಡಿ ಫಾರ್ಮಸಿ ಕಾಲೇಜು ಗಂಗಾವತಿ ಹಾಗೂ ಅಪೋಲೋ ಮೆಡ್ಸ್ಕಿಲ್ಸ್ ಮತ್ತು ಅಪೋಲೋ ಆಸ್ಪತ್ರೆ ಬೆಂಗಳೂರು ಇವರ ಸಹಯೋಗದಲ್ಲಿ ನಿರುದ್ಯೋಗಿ ಯುವಕರಿಗೆ ಉದ್ಯೋಗಾವಕಾಶ ಕಲ್ಪಿಸುವ ಉದ್ದೇಶದಿಂದ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿದೆ. ಈ ಉದ್ಯೋಗ ಮೇಳವು ಜೂನ್ 22, 2026ರಂದು ಬೆಳಿಗ್ಗೆ 10 ಗಂಟೆಯಿಂದ ಸೇಂಟ್ ಪಾಲ್ಸ್ ಡಿ ಫಾರ್ಮಸಿ ಕಾಲೇಜು ಆವರಣದಲ್ಲಿ ನಡೆಯಲಿದೆ. ಎಸ್ಸಿ/ಎಸ್ಟಿ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗಿದ್ದು, ಉದ್ಯೋಗಕ್ಕಾಗಿ ಆಸಕ್ತ ಅಭ್ಯರ್ಥಿಗಳು ಭಾಗವಹಿಸಲು ಕಾಲೇಜು ಆಡಳಿತ ಮನವಿ ಮಾಡಿದೆ. ಎಲ್ಲರಿಗೂ ನಮಸ್ಕಾರ. ಗಂಗಾವತಿಯ ಹಾಗೂ ಸುತ್ತಮುತ್ತಲಿನ ಎಲ್ಲ ಪಟ್ಟಣ ಪ್ರದೇಶ ಆಗಿರಲಿ, ಹಳ್ಳಿ ಪ್ರದೇಶಗಳಾಗಿರಲಿ, ಎಲ್ಲ ವಿದ್ಯಾರ್ಥಿನಿಯರಿಗೆ ತಿಳಿಯಪಡಿಸುವುದೇನೆಂದರೆ, ದಿನಾಂಕ 22 ಜೂನ್ 2026ರಂದು ನಮ್ಮ ಸೇಂಟ್ ಪಾಲ್ಸ್ ಡಿ ಫಾರ್ಮಸಿ ಸಂಯುಕ್ತಾಶ್ರಯದಲ್ಲಿ ಅಪೋಲೋ ಮೆಡ್ಸ್ಕಿಲ್ ಜೊತೆಯಾಗಿ ಒಂದು ಉದ್ಯೋಗ ಮೇಳವನ್ನು ಮಾಡ್ತಾ ಇದ್ದೇವೆ. ಈ ಉದ್ಯೋಗ ಮೇಳದಲ್ಲಿ ಎಲಿಜಿಬಿಲಿಟಿ ಇರ್ತಕ್ಕಂಥವ್ರು ಅಂದರೆ ವಿದ್ಯಾರ್ಹತೆ ಹೊಂದಿರತಕ್ಕಂಥವ್ರು ಅಂದರೆ SSLC ಆಗಿರ್ಬೋದು, PUC ಆಗಿರ್ಬೋದು, ಅಥವಾ ಎನಿ ಡಿಗ್ರಿ ಆಗಿರ್ಬೋದು, ಪ್ಯಾರಾಮೆಡಿಕಲ್ ಕೋರ್ಸ್ ಆಗಿರ್ಬೋದು, GNM ಆಗಿರ್ಬೋದು, ಡಿ ಫಾರ್ಮಸಿ ಆಗಿರ್ಬೋದು, ಬಿ ಫಾರ್ಮಸಿ ಆಗಿರ್ಬೋದು, ಅವರು ಎಲ್ಲರೂ ಈ ಒಂದು ಉದ್ಯೋಗ ಮೇಳದಲ್ಲಿ ಅವರಿಗೆ ಬರಲಿಕ್ಕೆ ಸ್ವಾಗತ ಬಯಸ್ತಾ ಇದ್ದೇನೆ. ವಿದ್ಯಾರ್ಥಿಗಳು ಬಂದು ಈ ಒಂದು ಉದ್ಯೋಗ ಮೇಳದಲ್ಲಿ ಪಾಲ್ಗೊಂಡು ಅವರಿಗೆ ಒಳ್ಳೆಯ ಒಂದು ಸ್ಯಾಲರಿ ಸಿಗುವಂತ ಒಂದು ಉದ್ಯೋಗ ಅವಕಾಶವನ್ನು ನೀವು ಪಡೆದುಕೊಳ್ಳ್ರಿ. ಅಪೋಲೋ ಮೆಡ್ಸ್ಕಿಲ್ ಏನಿದೆ ಅವರು ಕೊಲಾಬರೇಟ್ ಆಗಿರುವಂತದ್ದು ಅಪೋಲೋ ಹಾಸ್ಪಿಟಲ್ನಲ್ಲಿ. ಅದರ ಜೊತೆಗೆ ಬೇರೆ ಹಾಸ್ಪಿಟಲ್ನಲ್ಲಿ ಸಹ ಅವರು ಉದ್ಯೋಗಗಳನ್ನು ಸೆಟ್ ಮಾಡಿಕೊಡ್ಲಿಕ್ಕೆ ಅವರು ಬಯಸ್ತಾ ಇದ್ದಾರೆ. ಆದ್ದರಿಂದ ಇದರಲ್ಲಿ ಸ್ಪೆಷಲ್ ಆಗಿ SC/ST ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿರತಕ್ಕಂಥದ್ದು ಒಂದು ಸಂತಸದ ವಿಷಯ. ಅದರ ಜೊತೆಗೆ ಬೇರೆ ಕ್ಯಾಸ್ಟ್ ವಿದ್ಯಾರ್ಥಿಗಳಾಗಿರ್ಬೋದು, ಅವರು ಸಹ ಎಲಿಜಿಬಲ್ ಇದ್ದಾರೆ. ಅವರು ಸಹ ಬಂದು ಈ ಒಂದು ಉದ್ಯೋಗ ಮೇಳದಲ್ಲಿ ಭಾಗವಹಿಸಿ ಮತ್ತು ನಿಮ್ಮ ಭವಿಷ್ಯವನ್ನು ನೀವು ರೂಪಿಸಿಕೊಳ್ಬೇಕೆಂದು ನಾವು ಬೇಡಿಕೊಳ್ತಾ ಇದ್ದೀವಿ. ಇದರ ಜೊತೆಗೆ ನಿಮಗೆ ತರಬೇತಿ ಆಗಿರ್ಬೋದು ಮತ್ತು ಟ್ರೈನಿಂಗ್ ಆಗಿರ್ಬೋದು ಎಲ್ಲ ರೀತಿಯ ಅವರು ಸಹಕಾರ ಕೊಡ್ತಾರೆ. ದಿನಾಂಕ 22 ಜೂನ್ 2026ರಂದು ನಮ್ಮ ಸೇಂಟ್ ಪಾಲ್ಸ್ ಮಹಿಳಾ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಸರಿಯಾಗಿ 10:30ಕ್ಕೆ ನಡೆಸಲ್ಪಡುತ್ತದೆ. ಆದ್ದರಿಂದ ನಾನು ಎಲ್ಲ ಕಾಲೇಜಿನ ಆಡಳಿತ ಮಂಡಳಿಯವರಿಗೆ ಮತ್ತು ಪ್ರಾಚಾರ್ಯರಿಗೆ ಕೇಳಿಕೊಳ್ಳುವುದೇನೆಂದರೆ, ನಿಮ್ಮ ವಿದ್ಯಾರ್ಥಿಗಳು ಏನು ಮುಗಿಸಿಕೊಂಡು ಹೋಗಿರ್ತಾರೋ ಅವರಿಗೆಲ್ಲರಿಗೂ ನೀವು ಒಂದು ಈ ಮೆಸೇಜ್ ಕೊಡ್ರಿ. ಆ ಮಕ್ಕಳು ಯಾರು ಇರ್ತಾರೋ ಅವರಿಗೆ ಒಂದು ನಿರುದ್ಯೋಗ ಇದ್ದದ್ದನ್ನ ಉದ್ಯೋಗರಸ್ತರಾಗಿ ನಾವು ಮಾಡುವಂಥದ್ದು ಉದ್ದೇಶದಿಂದ ನೀವು ಒಂದು ಸಹಾಯ ಮಾಡಿದಂಗಾಗುತ್ತೆ, ಎಲ್ಲರಿಗೂ ಒಳ್ಳೇದಾಗುತ್ತೆ ಅನ್ನುವಂಥ ಭಾವನೆಯಿಂದ ನಾನು ನಿಮ್ಮೆಲ್ಲರಿಗೂ ಆಹ್ವಾನ ಕೊಡ್ತಾ ಇದ್ದೇನೆ. ಧನ್ಯವಾದಗಳು.